ತಿರುವಣ್ಣಾಮಲೆಯಲ್ಲಿ ಒಂದು ನಂದಿ ಇದೆ, ಗುಡ್ಡಕ್ಕೆ ತಿರುಗಿರೋದು. ಅಲ್ಲಿ ನಂದಿ ತೀರ್ಥ ಅಂತ ಉಂಟು. ಹಿಂದೆ ಅಹಲ್ಯೆಗೆ ಗೊತ್ತಿಲ್ಲದೆ ಇಂದ್ರ ರೂಪ ಬದಲಾಯಿಸಿ ಗೌತಮರ ಹಾಗೆ ರೂಪ ಬದಲಾಯಿಸಿ ಅಹಲ್ಯೆಯನ್ನು ಸ್ಪರ್ಶ ಮಾಡಿದ ಅಂಥೇಳಿ ಗೌತಮರು ಅಹಲ್ಯೆಗೂ ನೀನು ಕಲ್ಲಾಗು ಅಂಥೇಳಿ ಅಹಂಕಾರದಿಂದ ಶಾಪ ಕೊಡ್ತಾರೆ, ಅಜ್ಞಾನದಿಂದ. ಆವಾಗ ಆ ತಪ್ಪಿಗೆ ಗೌತಮರು ಹುಚ್ಚರಾಗಿ ತಿರುಗ್ತಾರೆ. ಕೊನೆಗೆ ಆ ಹುಚ್ಚುತನ ಹೋಗಲಿಕ್ಕೆ ಗೌತಮರು ತಪಸ್ಸು ಮಾಡೋದು ಇದೇ ತಿರುವಣ್ಣಾಮಲೆಯಲ್ಲಿ. ಆವಾಗ ಗೌತಮರು ಆ ಪ್ರಾಯಶ್ಚಿತ್ತಕ್ಕೆ ಅಲ್ಲೊಂದು ತೀರ್ಥೋದ್ಭವ ಮಾಡ್ತಾನೆ. ಅದಕ್ಕೆ ಗೌತಮ ತೀರ್ಥವೋ ನಂದಿ ತೀರ್ಥವೋ ಏನೋ ಹೆಸರಿದೆ. ಅಲ್ಲೊಂದು ವಿಶೇಷವಾದ ನಂದಿ ಇದೆ, ಅದು ತಿರುವಣ್ಣಾಮಲೆ ದಿಕ್ಕಿಗೆ ತಿರುಗಿ ನಿಂತ ನಂದಿ. ಆ ನಂದಿ ದರ್ಶನ ಮಾಡ್ತಾನೆ. ಇವತ್ತು ಆ ನಂದಿ ದರ್ಶನ ಮಾಡಿದರೆ ಬ್ರಹ್ಮಹತ್ಯಾ ದೋಷವೂ ಹೋಗ್ತದೆ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ, ಅದಲ್ಲೇ ಇದೆ ಆ ನಂದಿ. ಕೇಳಿದರೆ ಹೇಳ್ತಾನೆ. ಸೊ ನೆಕ್ಸ್ಟ್ ಟೈಮ್ ಯಾರ್ಯಾರು ಹೋದರೆ ಆ ನಂದಿಯನ್ನು ಸ್ಪರ್ಶ ಮಾಡಲಿಕ್ಕೆ ಬಿಡಲ್ಲ. 4 ಬಿಲ್ಪತ್ರೆ ಮಧ್ಯದಲ್ಲಿ ಆ ನಂದಿ ಇದೆ. ಬಿಲ್ವ ಅಂದರೆ ಸಾಕ್ಷಾತ್ ಶಿವ. ಎಲ್ಲಿ ಶಿವನ ಚೈತನ್ಯ ಪ್ರಾಣ ಸಮೇತ ಇರುತ್ತೋ ಅಲ್ಲಿ ಬಿಲ್ವ ವೃಕ್ಷ ಇರಲಿಕ್ಕೆ ಸಾಧ್ಯ. ಅಲ್ಲಿ ಆ ವೃಕ್ಷ ಉಂಟು. ಸೊ ಹಾಗಾಗಿ ಆ ನಂದಿ ಇನ್ನೊಂದು ಸಲ ಹೋದವರು ಆ ನಂದಿಗೂ 2 ಎಳನೀರಿಟ್ಟು, ಯಾಕೆ ಅಭಿಷೇಕ ಪ್ರಿಯ ಶಿವ. ಜಗತ್ತಲ್ಲಿ ಮೈಲಿಗೆ ಆಗೋದೊಂದು ನೀರು ಏನಾರಿದ್ದರೆ ಒಂದು ಎಳನೀರು ದೇವರಿಗೆ ಹಾಕಿದರೆ ಒಂದು ಬ್ರಹ್ಮಕಲಶ ಮಾಡಿದ್ದಕ್ಕೆ ಇದಕ್ಕೆ ಸಮ. ಯಾಕೆ ಇದು ಭೂಮಿಯದ್ದು ಅಲ್ಲ, ಆಕಾಶದ್ದು ಅಲ್ಲ ನೀರು, ಸೂರ್ಯನ ಚೈತನ್ಯದ ನೀರು, ಮೆಡಿಕಲಿ ನ್ಯಾಚುರಲ್ ಗ್ಲೂಕೋಸು. ಸೊ ಅದನ್ನು ಯಾರೇ ಶಿವನ ಹತ್ರ ಹೋಗ್ತಾ ಅಭಿಷೇಕ ವಸ್ತುಗಳು ಬಿಲ್ಪತ್ರಾದಿಗಳನ್ನು ತೊಗೊಂಡು ಹೋಗಿ, ಮಕ್ಕಳ ಹತ್ರ ಹೋಗಿ ಆಟಿಕೆ ಹೇಗೆ ತೊಗೊಂಡು ಹೋಗ್ತೀರೋ ಮಹಾದೇವನಿಗೆ ಇಷ್ಟು ಆಗಿದೆ, ಮಹಾದೇವನ ಹತ್ರ ಹೋಗ್ತಾ ತೊಗೊಂಡೋಗಿ.